ವೆಲ್ಕಮ್ ಟು ಸುಕುಮ್ ಫ್ಯಾಷನ್ಸ್. ಇವತ್ತು ನಾನು ಶೋಲ್ಡರ್ ಪಟ್ಟಿ 1 ಇಂಚು ಶೋಲ್ಡರ್ ಪಟ್ಟಿ ಇದ್ದಾಗ ಯಾವ ಥರ ಕಟ್ಟಿಂಗ್ ಮಾಡೋದಂತ ಹೇಳ್ತಾ ಇದ್ದೀನಿ. ಹಿಂಭಾಗ ಬ್ರಾಡ್ ಹಾಗೆ ಶೋಲ್ಡರ್ ಪಟ್ಟಿ ಚಿಕ್ಕದಿದ್ದಾಗ ಯಾವ ಥರ ಕಟ್ಟಿಂಗ್ ಮಾಡೋದು ನೋಡೋಣ ಬನ್ನಿ. ಇವಾಗ ಮೆಜರ್ಮೆಂಟ್ ನೋಡೋಣ. ಲೆಂತ್ 13.5 ಇಂಚು, ಶೋಲ್ಡರ್ 15, ಚೆಸ್ಟ್ 38, ವೇಸ್ಟ್ 36, ಹಾರ್ಮೋಲ್ ರೌಂಡ್ 16 ಇಂಚು, ಫಸ್ಟ್ ಡಾಟ್ ಪಾಯಿಂಟ್ 9.5 ಇಂಚು, ಬ್ಯಾಕ್ ನೆಕ್ 12 ಇಂಚು, ಹಾಗೆ ಫ್ರಂಟ್ ನೆಕ್ 7 ಇಂಚು. ಈ ಥರ ನಾವು ಮೊದಲು ಬ್ಲೌಸನ್ನು ಮೆಜರ್ಮೆಂಟ್ ಮಾಡಿಕೊಂಡು ಆಮ್ಯಾಗ ನಾವು ನೆಕ್ಸ್ಟ್ ಏನೈತಲ್ಲ ಯಾವ ಥರ ಬ್ಲೌಸ್ ಕಟ್ಟಿಂಗ್ ಮಾಡೋದಂತ ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ನಾನು ಲೈನಿಂಗಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇದು 2 ಪದರ್ ಲೈನಿಂಗ್ ಈ ಥರ ಮಡ್ಚ್ಕೊಂಡ್ಬಿಟ್ಟು ಇದು ಎಕ್ಸ್ಟ್ರಾ ಏನಿರುತ್ತಲ್ಲ ಬಟ್ಟೆ ಅದನ್ನು ಕಟ್ ಮಾಡಿ ತಗೊಂಬಿಡೋಣ. ಇದು ಫೋಲ್ಡಿಂಗ್ ಇದೆ, 2 ಪದರ್ ಲೈನಿಂಗ್ ಹಾಕಿಬಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಮಗೆ ಲೆಂತ್ 13.5 ಇಂಚಿದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು 1 ಇಂಚ್ ಇದಕ್ಕೆ ಎಕ್ಸ್ಟ್ರಾ ಸೇರಿಸ್ಕೋಬೇಕಾಗತ್ತೆ. ಅಂದ್ರೆ ನಮಗೆ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಕೆಳಗೊಂದು ಅರ್ಧ ಇಂಚ್ ಮೇಲೊಂದು ಅರ್ಧ ಇಂಚ್ ಬೇಕಾಗುತ್ತಲ್ಲ. ಹಾಗಾಗಿ ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 14.5 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಅದೇ ಥರ ಈ ಕಡೆನೂ 14.5 ಇಂಚಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಲೈನ್ ಹಾಕೋಣ. 2 ಕಡೆ ಮಾರ್ಕ್ ಮಾಡೋದ್ರಿಂದ ಲೈನು ಸ್ಟ್ರೇಟಾಗಿ ಬರುತ್ತೆ, ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಹಾಗೆ ಕೆಳಗೆ ಅರ್ಧ ಇಂಚಿಗೆ ನಾವೇನು ಹೊಲಿಗೆಗೆ ಸ್ಕರ ಬಿಟ್ಟಿರ್ತೀವಲ್ಲ ಅದಕ್ಕೂ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಏನೈತಲ್ಲ ಇವಾಗ ಶೋಲ್ಡರ್ ನಮಗೆ 15 ಇಂಚ್ ಇದ್ದಾಗ ಅದ್ರ ಅರ್ಧ ಭಾಗ ಎಷ್ಟು ಬರುತ್ತಂದ್ರೆ 7.5 ಇಂಚ್ ನಮಗೆ ಶೋಲ್ಡರ್ ಅನ್ನೋದು ಬರುತ್ತೆ. 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಗೆ ಹಿಂಭಾಗ ನೆಕ್ ಇದು ತುಂಬ ಬ್ರಾಡ್ ಇದೆ, 12 ಇಂಚ್ ನಮ್ಗೆ ನೆಕ್ ಇದ್ದಾಗ ನಾವು ಶೋಲ್ಡರ್ನ ಎಷ್ಟು ಲೆಸ್ ಮಾಡ್ಕೋಬೇಕಂತಂದ್ರೆ ನಾವು ಬ್ರಾಡ್ 4 ಇಂಚ್ವರೆಗೂ ಹಿಂಭಾಗ ನೆಕ್ ಬ್ರಾಡ್ ಅನ್ನೋದು ತೊಗೊಂಡಿದ್ದೀನಿ. ಹಾಗೆ ಶೋಲ್ಡರಲ್ಲಿ ಎಷ್ಟು ಲೆಸ್ ಮಾಡ್ಕೋಬೇಕಂದ್ರೆ 12 ಇಂಚ್ ಇದ್ದಾಗ ನಾ ಇಲ್ಲಿ 2.5 ಇಂಚ್ ಲೆಸ್ ಮಾಡ್ತಾಯಿದ್ದೀನಿ. ನಮಗಿಲ್ಲಿ ಹಿಂಭಾಗ ನೆಕ್ 10 ಇಂಚ್ ಇದ್ದರೆ 2 ಇಂಚ್ ಲೆಸ್ ಮಾಡ್ಕೋಬೇಕು. ಹಾಗೆ 11 ಇದ್ದರೆ 2.25 ಲೆಸ್ ಮಾಡ್ಕೋಬೇಕು. ಈಗ 12 ಇಂಚ್ ಐತಲ್ಲ 2.5 ಇಂಚ್ ನಾನಿಲ್ಲಿ ಶೋಲ್ಡರನ್ನ ಲೆಸ್ ಮಾಡಿಬಿಟ್ಟು ಇವಾಗ ಹಾರ್ಮೋಲ್ ರೌಂಡು 6ನೇ ಭಾಗ ತೊಗೋಬೇಕಾಗತ್ತೆ. ನಮ್ಗೆ 5.25ವರೆಗೂ ಹಾರ್ಮೋಲ್ ರೌಂಡ್ ಅನ್ನೋದು ಬರುತ್ತೆ. 5.25ವರೆಗೂ ನಾನಿಲ್ಲಿ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ 6ನೇ ಭಾಗ ಅಂದ್ರೆ ನಮ್ಗೆ 6.25 ಇಂಚ್ ಬರುತ್ತೆ. ನಾನಿಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ 5.25ವರೆಗೂ ಹಾಕ್ತಾಯಿದ್ದೀನಿ. ನಮಗೆ ಶೋಲ್ಡರ್ ಪಟ್ಟಿ 5 ಇಂಚ್ ಐತಲ್ಲ ಅದೇ ಥರ ಕೆಳಗೂ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ 1.25 ಇಂಚ್ವರೆಗೂ ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಹಾರ್ಮೋಲ್ ರೌಂಡ್ ಸೇಪ್ ತೆಗಿಲಿಕ್ಕೆ 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಹಾಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕಿಬಿಡೋಣ. ಆಮೇಲೆ ಚೆಸ್ಟ್ ಮೆಜರ್ಮೆಂಟ್ ನಮ್ಗೆ 38 ಐತಲ್ಲ ಅದ್ರದ್ದು 4ನೇ ಭಾಗ ತೊಗೋಬೇಕಾಗತ್ತೆ. 4ನೇ ಭಾಗ ನಮ್ಗೆ 9.25 ಇಂಚ್ ಬರುತ್ತೆ. 9.25 ಇಂಚ್ ಬಂದಾಗ ನಮ್ಗೆ ಹಿಂಭಾಗ ನೆಕ್ ಏನೈತಲ್ಲ 12 ಇಂಚ್ ಇದ್ದಾಗ ನಾವು 38 4ನೇ ಭಾಗ 9.25 ಇಂಚ್ ಮಾರ್ಕ್ ಮಾಡಿಕೊಂಡು ಹಿಂಭಾಗ ನೆಕ್ ನಮ್ಗೆ 12 ಇಂಚ್ ಇದ್ದಾಗ ನಾವು ಇದು 10 ಇಂಚ್ ಇದ್ದಾಗ ಇಷ್ಟು ನಾವು ಚೆಸ್ಟ್ ಮೆಜರ್ಮೆಂಟ್ ತೊಗೋಬೇಕಾಗತ್ತೆ. 11 ಇಂಚ್ ಇದ್ದಾಗ 1/4 ಇಂಚ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಹಾಗೆ 12 ಇಂಚ್ ನಾವು ಹಿಂಭಾಗ ನೆಕ್ ಇದ್ದಾಗ ಅರ್ಧ ಇಂಚ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ 9.25 ಇಂಚ್ ತೊಗೊಂಡಿದ್ದೇವಲ್ಲ ಅದರ ಬದಲು ನಾವಿಲ್ಲಿ ಇದು 11 ಇಂಚು 10 ಇಂಚು ಈ ಥರ 9 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚ್ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ನಾವು ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಹಾರ್ಮೋಲ್ ರೌಂಡ್ ಸೇಪ್ ತೆಗಿಬೇಕಾಗುತ್ತೆ. ನಮ್ಗೆ ಹಿಂಭಾಗ ನೆಕ್ ಎಷ್ಟು ಇಟ್ಕೋತೀವಿ ಅದ್ರ ಮೇಲೆ ನಾವು ಚೆಸ್ಟ್ ಅನ್ನೋದು ಇಟ್ಕೋಬೇಕಾಗತ್ತೆ. ಇವಾಗ ನಾನಿಲ್ಲಿ ಅರ್ಧ ಇಂಚ್ ಚೆಸ್ಟ್ ಲೆಸ್ ಮಾಡಿದ್ದೀನಿ. ಇವಾಗ ನೋಡಿ ಹಾರ್ಮೋಲ್ ರೌಂಡ್ ಸೇಪ್ ಈ ಥರ ಸ್ಕೇಲ್ ಇಟ್ಬಿಟ್ಟು ರೌಂಡಾಗಿ ಹಾರ್ಮೋಲ್ ರೌಂಡ್ ಸೇಪ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಹಾರ್ಮೋಲ್ ರೌಂಡ್ ಸೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಹಾಗೆ ನಮ್ಗೆ ವೇಸ್ಟ್ ಎಷ್ಟೈತಪ್ಪ ಅಂದ್ರೆ 36 ಐತಲ್ಲ ಅದ್ರ 4ನೇ ಭಾಗ ಬಂದುಬಿಟ್ಟು ನಮ್ಗೆ 36 4ನೇ ಭಾಗ ನಮಗಿಲ್ಲಿ 9 ಇಂಚ್ ಬರುತ್ತೆ. ನೋಡಿ ನಾವಿಲ್ಲಿ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಹಿಂಭಾಗ ಏನು ಟೆಕ್ಸ್ ಹಿಡಿತೀವಲ್ಲ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಬಿಟ್ಟು ನಾವು ಮೇಲೇನು ಅರ್ಧ ಇಂಚ್ ಲೆಸ್ ಮಾಡಿರ್ತೀವಲ್ಲ ಆ ಮಾರ್ಕಿಗೆ ಲೈನ್ ಹಾಕ್ಕೋಬೇಕಾಗತ್ತೆ.
ಈ ಥರ 1-2 ಇಂಚ್ ಎಕ್ಸ್ಟ್ರಾ ಲೈನ್ ಹಾಕಿಬಿಟ್ಟು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಆಮೇಲೆ ನಮ್ಗೆ ಹಿಂಭಾಗ ಶೋಲ್ಡರ್ ಪಟ್ಟಿ ಅನ್ನೋದು ನಮ್ಗೆ 1 ಇಂಚ್ವರೆಗೂ ನಮ್ಗೆ ಶೋಲ್ಡರ್ ಪಟ್ಟಿ ಯಾವ ಥರ ಇಟ್ಕೊಳ್ಳೋದಂದ್ರೆ ಅರ್ಧ ಇಂಚ್ ನಾವು ಹೊಲಿಗೆಗೋಸ್ಕರ ಬಿಟ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 1.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಾವೇನು ಹಿಂಭಾಗ ಮಾರ್ಕ್ ಮಾಡಿರ್ತೀವಲ್ಲ ನೆಕ್ಗೆ ಅಲ್ಲಿಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ. ನೋಡಿ ನಮ್ಗೆ ಶೋಲ್ಡರ್ ಪಟ್ಟಿ ಅನ್ನೋದು ಈ ಥರ ಮಾರ್ಕ್ ಮಾಡಿದ್ರೆ 1 ಇಂಚ್ ಬರುತ್ತೆ. ಈ ಥರ ಶೋಲ್ಡರ್ ಪಟ್ಟಿ ಚಿಕ್ಕದಿದ್ದಾಗ ನಾವು ಚೆಸ್ಟಲ್ಲಿ ಯಾವ ಥರ ಕಡಿಮೆ ಮಾಡ್ಕೋಬೇಕು, ಹಾಗೆ ಶೋಲ್ಡರಲ್ಲಿ ಎಷ್ಟು ಲೆಸ್ ಮಾಡಬೇಕಂತ ನಿಮ್ಗೆ ಈ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ತಿಳಿಸಿದ್ದೇನೆ. ನೋಡಿ ಅರ್ಧ ಇಂಚಲ್ಲಿ ನಾನಿಲ್ಲಿ ಕಡಿಮೆ ಮಾಡ್ಕೊಂಡಿದ್ದೀನಿ. ಹಾಗೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇದು ಹಿಂಭಾಗ ಏನು ಟೆಕ್ಸ್ ಹಿಡಿತೀವಲ್ಲ 5 ಇಂಚ್ವರೆಗೂ ನಾವು ಉದ್ದ ಬಿಟ್ಕೊಂಡು ಆ ಕಡೆ ಒಂದು 1/4 ಇಂಚು ಹಾಗೆ ಈ ಕಡೆ ಒಂದು 1/4 ಇಂಚು ಮಾರ್ಕ್ ಮಾಡಿಬಿಟ್ಟು ಇದೇನು ಹಿಂಭಾಗ ಟೆಕ್ಸ್ ಐತಲ್ಲ ಅದು ಹಿಂಭಾಗ ಟೆಕ್ಸಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ನಿಮ್ಗೆ ತುಂಬಾ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನಾನು ಮಾರ್ಕಿಂಗ್ ಅನ್ನೋದು ತೋರಿಸಿದ್ದೀನಿ. ಇದು ಸಣ್ಣ ಇದು ಸ್ಲೀವ್ಲೆಸ್ ಆದರೂ ಮಾಡ್ಕೋಬೋದು, ಇಲ್ಲಪ್ಪ ಅಂದರೆ ಇದಕ್ಕೆ ನಾವು ಸ್ಲೀವ್ಸ್ ಅಟ್ಯಾಚ್ ಆದರೂ ಮಾಡ್ಕೋಬೋದು. ಇವಾಗ ಯಾವ ಥರ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದೇ ಥರ ನಾನು ಇಲ್ಲಿ ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಮಾರ್ಕ್ ಮಾಡೋದ್ರಿಂದ ನಮ್ಗೆ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ಥರ ಹೆಚ್ಚು ಕಡಿಮೆ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇವಾಗ ಮುಂಭಾಗ ಸೇಪ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. 1/2 ಇಂಚ್ ನಾನಿಲ್ಲಿ ಉಕ್ಸ್ ಪಟ್ಟಿಗೋಸ್ಕರ ಬಿಟ್ಟುಕೊಂಡು ಲೈನ್ ಹಾಕ್ತಾಯಿದ್ದೀನಿ. ಇವಾಗ ಹಿಂಭಾಗ ಏನೈತಲ್ಲ ನಮ್ಗೆ ಹಿಂಭಾಗ 2.5 ಇಂಚ್ ನಾನಿಲ್ಲಿ ಲೆಸ್ ಮಾಡ್ಕೊಂಡಿದ್ದೀನಲ್ಲ ಇದು ಮುಂಭಾಗ 2.25 ಇಂಚ್ವರೆಗೂ ನಾನಿಲ್ಲಿ ಶೋಲ್ಡರ್ ಲೆಸ್ ಅನ್ನೋದು ಮಾಡ್ತಾಯಿದ್ದೀನಿ. ಯಾಕಂದರೆ ಹಿಂಭಾಗ ಸ್ವಲ್ಪ ಬ್ರಾಡ್ ಅನ್ನೋದು ಜಾಸ್ತಿ ಬರುತ್ತೆ. ನೆಕ್ 12 ಇಂಚ್ ಐತಲ್ಲ ಅದಕ್ಕೆ ನಾನು 2.5 ಇಂಚ್ ಲೆಸ್ ಮಾಡಿದ್ದೀನಿ. ಹಾಗೆ ಮುಂಭಾಗ ನೆಕ್ ನಮ್ಗೆ 7 ಇಂಚ್ ಇದ್ದಾಗ ಇಲ್ಲೊಂದು 1/4 ಇಂಚ್ ನಾವು ಕಡಿಮೆ ಅನ್ನೋದು ಇದು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ 2.25ವರೆಗೂ ಮಾರ್ಕ್ ಮಾಡಿ ಹಿಂಭಾಗ ಇಟ್ಬಿಟ್ಟು ಹಾರ್ಮೋಲ್ ರೌಂಡ್ ಯಾವ ಥರ ಐತಲ್ಲ ಅದೇ ಥರ ನಾನಿಲ್ಲಿ ಹಾರ್ಮೋಲ್ ರೌಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಇದು ಸಣ್ಣ ಪಟ್ಟಿ ಆಗಿರೋದ್ರಿಂದ ಸ್ವಲ್ಪ ಕಟ್ಟಿಂಗಲ್ಲಿ ಚೇಂಜಸ್ ಇದೆ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಅಂದ್ರೆ ಅರ್ಥ ಆಗುತ್ತೆ. ಯಾಕಂದರೆ ಒಂದೊಂದು ಪಾಯಿಂಟ್ ಇದರಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ವಿಡಿಯೋ ಓಡಿಸಿ ನೋಡಬೇಡಿ. ನೋಡಿ ಇವಾಗ ಈ ಥರ ಮಾರ್ಕ್ ಮಾಡಿದ ಮೇಲೆ ನೀಟಾಗಿ ಹಾರ್ಮೋಲ್ ರೌಂಡ್ ಸೇಪ್ ಸ್ಕೇಲಲ್ಲಿ ಇನ್ನೊಂದು ಸಲ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ನಾವು ಡಾಟ್ ಪಾಯಿಂಟ್ 9.5 ಇಂಚ್ ನಮ್ಗೆ ಡಾಟ್ ಪಾಯಿಂಟ್ ಐತಲ್ಲ ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ನಾವು ಸ್ಟಿಚಿಂಗಿಗೋಸ್ಕರ ಬಿಟ್ಟು 10 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. 10 ಇಂಚಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಇಲ್ಲಿ ಒಂದು ಲೈನ್ ಹಾಕ್ತಾಯಿದ್ದೀನಿ. ಹಾಗೆ 3 ಇಂಚ್ ಗ್ಯಾಪ್ ಇಟ್ಬಿಟ್ಟು ಒಂದು ಮಾರ್ಕ್ ಮಾಡಿ ಅದಕ್ಕೂ ಒಂದು ಲೈನ್ ಹಾಕ್ತಾಯಿದ್ದೀನಿ. ಇದು ಸೆಕೆಂಡ್ ಡಾಟ್ ಪಾಯಿಂಟ್ ಮಾರ್ಕ್. ಆಮೇಲೆ ನಮ್ಗೆ ಇದು 10ನೇ ಭಾಗ ತೊಗೋಬೇಕು. 38 ಐತಲ್ಲ 3 ಇಂಚು 8 ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. 4 ಇಂಚ್ 2 ಪಾಯಿಂಟ್ ಕಡಿಮೆ ಈ ಥರ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ. ಲೈನ್ ಹಾಕಿದ ಮೇಲೆ ನಾವು ಟೆಕ್ಸ್ ಇದರಲ್ಲಿ ಎಷ್ಟು ಹಿಡಿಬೇಕಪ್ಪ ಅಂತಂದ್ರೆ ನಮಗೆ ವೇಸ್ಟ್ ಅನ್ನೋದು 36 ಇಂಚ್ ಐತಲ್ಲ ನಮಗಿಲ್ಲಿ 9 ಇಂಚ್ವರೆಗೂ ನಮ್ಗೆ ವೇಸ್ಟ್ ಬರಬೇಕು. ಇಲ್ಲಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿ ಆಮೇಲೆ ಆ ಕಡೆ ಒಂದು 1/4 ಇಂಚ್ ಈ ಕಡೆ ಒಂದು 1/4 ಇಂಚ್ ಬರೋ ಥರ ನಾವಿಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲಿಲೇ ಲೈನ್ ಹಾಕೋಣ. 2 ಕಡೆ ಲೈನ್ ಹಾಕಿಬಿಟ್ಟು ನಾವೇನು ಸೆಂಟರ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಆ ಸೆಂಟರ್ ಮಾರ್ಕನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ. ಆಮೇಲೆ ಅಳತೆ ಮಾಡ್ಕೊಳ್ಳೋಣ. ಇಲ್ದು 3 ಇಂಚು ಬಂದಿದೆ. ಹಾಗೆ ಈ ಕಡೆ ನಾವು 6 ಇಂಚ್ ತೊಗೋಬೇಕು. ಅಂದ್ರೆ ನಮ್ಗೆ ವೇಸ್ಟ್ ಏನು ಕೆಳಗೆ 9 ಇಂಚ್ ಕರೆಕ್ಟ್ ಬರುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ನಾವು
ಲೈನ್ ಹಾಕ್ಕೊಂಡ್ರೆ ನಮ್ಗೆ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ನಾವು ಇದರಲ್ಲಿ ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಸ್ಕೇಲಿಲೆ ನಾವು ಮಾರ್ಕ್ ಮಾಡ್ಕೋಣ, ಅಂದ್ರೆ ನಮ್ಗೆ ಮಾರ್ಕಿಂಗ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ಥರ ಮಾರ್ಕ್ ಮಾಡಿದ ಮೇಲೆ ಇವಾಗ ನಾವು ಈ ಥರ ಮಾರ್ಕ್ ಮಾಡೋದ್ರಿಂದ ನಮ್ಗೆ 4ನೇ ಟೆಕ್ಸ್ ಅನ್ನೋದು ಬರೋದಿಲ್ಲ. ಈ ಬ್ಲೌಸ್ ಮೆಜರ್ಮೆಂಟಿಗೆ ನಮಗಿಲ್ಲಿ 3 ಟೆಕ್ಸ್ ಮಾತ್ರ ಬರ್ತಾವೆ. ಈ ಥರ ಮಾರ್ಕ್ ಮಾಡಿದ ಮೇಲೆ ಇವಾಗ ನಮ್ಗೆ 1 ಟೆಕ್ಸ್ ರೆಡಿ ಆಯಿತು. 6 ಇಂಚಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಬಿಡೋಣ. ಹಾಗೆ ಎಕ್ಸ್ಟ್ರಾ 1-2 ಇಂಚ್ ಲೈನ್ ಹಾಕಿಬಿಟ್ಟು ಇವಾಗ ನಾವು 2ನೇ ಟೆಕ್ಸ್ 1 ಇಂಚ್ ಮಾರ್ಕ್ ಮಾಡಿ ಹಾಗೆ 1.25 ಇಂಚ್ವರೆಗೂ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ. ಇವಾಗ ನಮ್ಗೆ 2ನೇ ಟೆಕ್ಸ್ ಅನ್ನೋದು ರೆಡಿ ಆಯಿತು. ಇವಾಗ ನೆಕ್ಸ್ಟ್ ನಾವೇನೈತಲ್ಲ 3ನೇ ಟೆಕ್ಸ್ ಯಾವ ಥರ ರೆಡಿ ಮಾಡೋದಂದ್ರೆ, ಇದು ಆರ್ಮೋಲ್ ರೌಂಡ್ ಏನಿರುತ್ತಲ್ಲ ಸ್ಟ್ರೇಟಾಗಿ ಒಂದು ಲೈನ್ ಹಾಕಿಬಿಟ್ಟು 1/4 ಇಂಚ್ವರೆಗೂ ಕೆಳಗೆ ಇಳಿಸ್ಕೋಬೇಕಾಗತ್ತೆ. ಇದು ಮುಂಭಾಗಕ್ಕೆ ಈ ಥರ ಸ್ಕೇಲ್ ಇಟ್ಬಿಟ್ಟು 1/4 ಇಂಚ್ವರೆಗೂ ನಾವು ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡಿಬಿಟ್ಟು ಇವಾಗ 3ನೇ ಟೆಕ್ಸ್ ಯಾವ ಥರ ಅಂದ್ರೆ 2.5 ಇಂಚ್ ನಾವು ಗ್ಯಾಪ್ ಇಟ್ಕೊಂಡು 3ನೇ ಟೆಕ್ಸನ್ನು ನಾವು ಇಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ 2.5 ಇಂಚ್ ಗ್ಯಾಪ್ ಐತಿ. ಇವಾಗ ನಮ್ಮ 3 ಟೆಕ್ಸ್ ರೆಡಿ ಆಯಿತು. ನೋಡಿ ಈ ಥರ ಮಾರ್ಕ್ ಮಾಡಿ ನಾವು ಕಟಿಂಗ್ ಮಾಡೋದ್ರಿಂದ ನಮ್ಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಇವಾಗ ನೆಕ್ 1.5 ಇಂಚ್ ಮಾರ್ಕ್ ಮಾಡಿಬಿಟ್ಟು, ಯಾಕಂದ್ರೆ 1/2 ಇಂಚ್ ನಮ್ಗೆ ಸ್ಟಿಚಿಂಗ್ ಹೋಗುತ್ತೆ, 7 ಇಂಚ್ವರೆಗೂ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಹಾಗೆ 3.5 ಇಂಚ್ವರೆಗೂ ಬ್ರಾಡ್ ಅನ್ನೋದು ತೊಗೋಬೇಕಾಗತ್ತೆ. ಈ ಥರ ಸ್ಟ್ರೇಟಾಗಿ ಲೈನ್ ಹಾಕಿಬಿಟ್ಟು ನೋಡಿ ಸಣ್ಣ ಪಟ್ಟಿ ಶೋಲ್ಡರ್ ಯಾವ ಥರ ಕಟಿಂಗ್ ಮಾಡೋದಂತ ನಿಮ್ಗೆ ತುಂಬ ನೀಟಾಗಿ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೆಕ್ ಮಾರ್ಕ್ ಮಾಡ್ಕೋಣ, ಮುಂಭಾಗ ನೆಕ್. ನೋಡಿ ಈ ಥರ ನಾವು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತುಂಬ ನಿಧಾನವಾಗಿ ಅರ್ಥ ಆಗೋ ಥರ ತಿಳಿಸಿದ್ದೀನಿ. ನಾವು ಯಾವ ಥರ ಇವಾಗ ಮಾರ್ಕ್ ಮಾಡಿದ್ದೀವಲ್ಲ ಅದೇ ಥರ ನಾವು ಇದನ್ನು ಏನೈತಿ ಕಟಿಂಗ್ ಮಾಡಿಕೊಂಡು ಇದಕ್ಕೆ ಬೇಕಂದ್ರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ನಾವು ಆರ್ಮೋಲ್ ರೌಂಡಿಗೆ ಪೈಪಿಂಗ್ ಆದರೂ ಮಾಡ್ಕೋಬೋದು. ಸ್ಲೀವ್ಲೆಸ್ ಬೇಕಪ್ಪ ಅಂದ್ರೆ ಪೈಪಿಂಗ್ ಆದರೂ ಮಾಡ್ಕೋಬೋದು. ನೋಡಿ ನಾವು ಯಾವ ಥರ ಮಾರ್ಕ್ ಮಾಡಿದ್ದೀವಿ ಅದೇ ಥರನ ನಾವು ಕಟಿಂಗ್ ಮಾಡ್ತಾ ಬರೋಣ. ನಮ್ಗೆ ಎಲ್ಲ ಕಟ್ಟಿಂಗು ಒಂದೇ ಥರ ಬರೋದಿಲ್ಲ. ನಾವು ಒಂದೊಂದು ಕಟ್ಟಿಂಗಲ್ಲೂ ಕಲಿಯೋದು ತುಂಬಾ ಇರುತ್ತೆ. ಹಾಗಾಗಿ ನಾವು ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಹಾಗೆ ನಾವು ಪರ್ಫೆಕ್ಟ್ ಮಾರ್ಕಿಂಗ್ ಅನ್ನೋದು ಹಾಗೆ ಅದ್ರ ಜೊತೆ ಕಟ್ಟಿಂಗ್ ಪರ್ಫೆಕ್ಟಾಗಿ ಕಲ್ತ್ಕೋಬೋದು. ಇವಾಗ ನೋಡಿ ಮುಂಭಾಗ ರೆಡಿ ಆಯಿತು. ನಾವೇನಿಲ್ಲಿ ಗುಂಡಿ ಪಟ್ಟಿ ಕಡೆ 1/4 ಇಂಚ್ವರೆಗೂ ನಾವು ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಇದು ಕ್ರಾಸ್ ಬೆಲ್ಟ್ ಕಡೆ ಈ ಥರ ಕಟಿಂಗ್ ಮಾಡಿಬಿಟ್ಟು ಇದಕ್ಕೆ 3 ಟೆಕ್ಸ್ ಬರ್ತಾವೆ, 4 ಟೆಕ್ಸ್ ಏನು ಬರೋದಿಲ್ಲ. ನೋಡಿ ಈ ಥರ ಕಟಿಂಗ್ ಮಾಡಿ ನಾವು ಎಲ್ಲೆಲ್ಲಿ ಟೆಕ್ಸಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲೆಲ್ಲ ಕಚ್ ಹಾಕ್ಕೊಂಬಿಟ್ರೆ ನಮ್ಗೆ ಎರಡೂ ಕಡೆ ನಾವು ಸ್ಟಿಚಿಂಗ್ ಮಾಡ್ಬೇಕಂದ್ರೆ ನಾವು ಎಷ್ಟು ಮಾರ್ಕ್ ಮಾಡಿರ್ತೀವಿ ಅಲ್ಲಿವರೆಗೂ ನಾವು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾವು ಇವಾಗ ಶೋಲ್ಡರ್ನ ಚೆಕ್ ಮಾಡ್ತಾ ಇದ್ದೀನಿ. 18 9 ಬರ್ತಾಯಿದೆ. 1/2 ಇಂಚ್ ಹೊಲಿಗೆಗೋಸ್ಕರ ಹಾಗೆ 18 ಇಂಚು ನಮ್ಗೆ ಶೋಲ್ಡರ್ ಇದು ಹಾರ್ಮೋಲ್ ಯಾವ ಥರ ಐತೆ ಅಂತ ಇದರಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ. ಇವಾಗ ನೋಡಿ ನಮಗೆ ಮುಂಭಾಗ ಕಟ್ಟಿಂಗ್ ಅನ್ನೋದು ಇವಾಗ ರೆಡಿ ಆಯಿತು. ಇದೇ ಥರನ ನಿಮ್ಗೆ ಬೇರೆ ಯಾವುದಾದ್ರೂ ಕಟ್ಟಿಂಗ್ ಬೇಕಂದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಇವಾಗ ನಾವು
ಕ್ರಾಸ್ ಬೆಲ್ಟ್ ಯಾವ ಥರ ಕಟಿಂಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕಚ್ಚಾಗೋಸ್ಕರ ಒಂದು ಲೈನ್ ಹಾಕಿಬಿಟ್ಟು 4 ಇಂಚಿಗೆ ಮಾರ್ಕ್ ಮಾಡಿ, ಹಾಗೆ 1/4 ಇಂಚಿಗೆ ಒಂದು ಲೈನ್ ಹಾಕಿಬಿಡೋಣ. 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ 3 ಇಂಚ್ ಬರೋ ಥರ ಮಾರ್ಕ್ ಮಾಡಿಬಿಟ್ಟು ಇದು 6 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇವಾಗ ಕ್ರಾಸ್ ಬೆಲ್ಟ್ ನಮಗೆ ಯಾವ ಥರ ರೆಡಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕಟಿಂಗ್ ಮಾಡಿಬಿಟ್ಟು ಯಾವ ಥರ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರನೇ ನಾವು ಏನು ನಮ್ಮ ಕೆಳಗೆ ಬಟ್ಟೆ ಅನ್ನೋದು ಉಳಿದಿರ್ತೈತಲ್ಲ, ಅದರಲ್ಲಿ ನಾನು ಇದು ಕ್ರಾಸ್ ಬೆಲ್ಟ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಮುಂಭಾಗ ಕಟ್ಟಿಂಗ್ ಮಾಡಿರ್ತಲ್ಲ ಅದನ್ನ ಇಟ್ಬಿಟ್ಟು ಇವಾಗ ಯಾವ ಥರ ಅಟ್ಯಾಚ್ ಮಾಡೋದಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾವೇನು ಟೆಕ್ಸಿಗಂತ ಕಚ್ಚಾಕೊಂಡಿರ್ತೇವಲ್ಲ ಅದನ್ನು ಈ ಥರ ಮಡಚಿಬಿಟ್ಟು ಇದಕ್ಕೆ ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಇದು ತುಂಬಾ ಪರ್ಫೆಕ್ಟಾಗಿ ನಮ್ಗೆ ಕ್ರಾಸ್ ಬೆಲ್ಟ್ ಅನ್ನೋದು ಇದರಲ್ಲಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.